ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಮಾತಾಡ್ತಿರುವಂತ ಥೀಮು ಡೇಟಾ ಸೆಂಟರ್. ಸೊ ಡೇಟಾ ಸೆಂಟರ್ ಅಡಿಯಲ್ಲಿ ಬರುವಂತ ಜಮ್ ಸ್ಟಾಕ್ ಆದಂತಹ ಅನಂತರಾಜ್ ಕಂಪನಿ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ವಿ. ಅನಂತರಾಜ್ ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ಅನಂತರಾಜ್ ಕಂಪನಿ ಶುರು ಮಾಡಿದ್ದು 1985ರಲ್ಲಿ. ಶುರು ಮಾಡ್ಬೇಕಾದ್ರೆ ಅವರು ಆಸ್ ಅ ಕ್ಲೇ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಯಾಗಿ ಶುರು ಮಾಡಿದ್ದು. ಅವ್ರ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಕಮರ್ಷಿಯಲ್ ಪ್ರಾಪರ್ಟೀಸ್, ಟೆಕ್ ಪಾರ್ಕ್ಸ್, ಪಾರ್ಕ್ಸ್ ಗಳು, ಮಾಲ್ಸ್. ಸೊ ಇವರು ಯಾವ್ಯಾವ ಸ್ಟೇಟ್ ಅಲ್ಲ ಇವ್ರ ಬಿಸ್ನೆಸ್ ಸೆಟಪ್ ಇದೆ ಅಂತ ಅಂದ್ರೆ ಡೆಲ್ಲಿ, ಹರಿಯಾಣ, ಆಂಧ್ರ ಪ್ರದೇಶ್, ರಾಜಸ್ಥಾನ್ ಹಾಗೂ ಇನ್ನಿತರ ಸ್ಟೇಟ್ ಗಳಲ್ಲಿ, ಮೇಜರ್ ಆಗಿ ನಾರ್ತ್ ಇಂಡಿಯಾ ಸ್ಟೇಟ್ ಗಳಲ್ಲಿ ಅವರ ಬಿಸ್ನೆಸ್ ಸೆಟಪ್ ಗಳಿದೆ. ಸೊ ಕಂಪನಿಯಲ್ಲಿ ಸ್ಟ್ರೆಂತ್ ನ ನೋಡೋದಾದ್ರೆ 33 ಸ್ಟ್ರೆಂತ್ ಗಳಿದೆ. ಸೊ ವಿಚ್ ಇಸ್ ಅ ವೆರಿ ಗುಡ್ ಸೈನ್ ಫಾರ್ ದಿ ಕಂಪನಿ. ಅಷ್ಟು ಸ್ಟ್ರೆಂತ್ ಗಳು ಇಲ್ಲಿ ಲಿಸ್ಟ್ ಡೌನ್ ಮಾಡಿದೀವಿ. ಕಂಪನಿಯ ವೀಕ್ನೆಸ್ ನೋಡೋದಾದ್ರೆ ಮೇಜರ್ ಆಗಿ ಇಲ್ಲಿರೋ ವೀಕ್ನೆಸ್ ಅನಂತರಾಜ್ ಕಂಪನಿಯ ಪಿಇ ರೇಷಿಯೋ ಇಂಡಸ್ಟ್ರಿ ಪಿಇ ರೇಷಿಯೋ ಗಿಂತ ಜಾಸ್ತಿ ಇದೆ. ಸೊ ಇದು ಕಂಪನಿಯ ಮೇಜರ್ ವೀಕ್ನೆಸ್ ವಿಚ್ ಸೀಮ್ಸ್ ಟು ಬಿ ಅನಂತರಾಜ್ ಕಂಪನಿ ಈಸ್ ಓವರ್ ವ್ಯಾಲ್ಯೂಡ್. ಸೊ ಅದು ಕಂಪನಿಯ ಮೇಜರ್ ವೀಕ್ನೆಸ್. ನೆಕ್ಸ್ಟ್ ಕಂಪನಿಯ ಆಪರ್ಚುನಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಮ್ಯೂಚುವಲ್ ಫಂಡ್ ಹಾಗೂ ಫಾರಿನ್ ಇನ್ವೆಸ್ಟರ್ಸ್ ಗಳು ಈ ಕಂಪನಿಯಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡಿದ್ದಾರೆ. ದಟ್ ಈಸ್ ಅ ವೆರಿ ಪಾಸಿಟಿವ್ ನ್ಯೂಸ್ ಫಾರ್ ದಿ ಕಂಪನಿ. ಸೊ ಕಂಪನಿಯ ಥ್ರೆಟ್ಸ್ ಗೆ ಬಂದ್ರೆ, ಅಂದ್ರೆ ಥ್ರೆಟ್ಸ್ ಅಂತಂದ್ರೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ರೀತಿಯ ಡೇಂಜರ್ ಇಲ್ಲ. ಝೀರೋ ಥ್ರೆಟ್ ಇನ್ ಅನಂತರಾಜ್ ಕಂಪನಿ. ಇಟ್ ಈಸ್ ಅ ವೆರಿ ಗುಡ್ ಸೈನ್. ಕಂಪನಿಯಲ್ಲಿ ಇರುವಂತಹ ಆನ್ ಗೋಯಿಂಗ್ ಅಥವಾ ಅಪ್ಕಮಿಂಗ್ ಡೇಟಾ ಸೆಂಟರ್ ಪ್ರಾಜೆಕ್ಟ್ಸ್ ಗಳನ್ನ ನೋಡೋದಾದ್ರೆ ಫಸ್ಟ್ ಒನ್ ಅನಂತರಾಜ್ ಟೆಕ್ ಪಾರ್ಕ್ ವಿಚ್ ಇಸ್ ಇನ್ ಮಾನೇಸರ್. ಸೊ 6 ಮೆಗಾವ್ಯಾಟ್ ಐಟಿ ಪ್ರಾಜೆಕ್ಟ್ ಆನ್ ಗೋಯಿಂಗ್ ಅಲ್ಲಿ ಇದೆ. ಅದ್ರ ಜೊತೆಗೆ ಎಕ್ಸ್ಟ್ರಾ 15 ಮೆಗಾವ್ಯಾಟ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಇದೆ. ಅಂದ್ರೆ ಇದಕ್ಕೆ ಆಡ್ ಆನ್ ಆಗಿದೆ. ಅನದರ್ ಅಪ್ಕಮಿಂಗ್ ಅಥವಾ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅಂತ ಹೇಳೋದಾದ್ರೆ ಅನಂತರಾಜ್ ಟೆಕ್ ಪಾರ್ಕ್ ವಿಚ್ ಇಸ್ ಇನ್ ಪಂಚ್ಕುಲಾ. ಸೊ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ 7 ಮೆಗಾವ್ಯಾಟ್ ಪ್ರಾಜೆಕ್ಟ್ ಇದೆ. ಇನ್ ಫ್ಯೂಚರ್ ಅಲ್ಲಿ 57 ಮೆಗಾವ್ಯಾಟ್ ಆಡ್ ಆನ್ ಆಗುತ್ತೆ ಈ ಪ್ರಾಜೆಕ್ಟ್. ಅನಂತರಾಜ್ ಟೆಕ್ ಸೆಂಟರ್ ವಿಚ್ ಇಸ್ ಇನ್ ರಾಯ್. ಸೊ ವಿಚ್ ಇಸ್ ಅರೌಂಡ್ 200 ಮೆಗಾವ್ಯಾಟ್ ಪ್ರಾಜೆಕ್ಟ್ ಇದು. ಸೊ ಇದು ಕೂಡ ಅವ್ರ ಅಂಡರ್ ಅಲ್ಲಿ ಇರುವಂತಹ ಪ್ರಾಜೆಕ್ಟ್ಸ್ ಗಳು. ಈ ಕಂಪನಿ ಅಡಿಯಲ್ಲಿ ಸುಮಾರು ಪ್ರಾಜೆಕ್ಟ್ ಗಳು ಇರೋದ್ರಿಂದ ವಿಚ್ ಹ್ಯಾಸ್ ಅ ವೆರಿ ಪೊಟೆನ್ಶಿಯಲ್ ಟು ಗ್ರೋ ಇನ್ ಫ್ಯೂಚರ್. ಸೊ ಕಂಪನಿಯ ಫ್ಯೂಚರ್ ಪ್ರಾಸ್ಪೆಕ್ಟಿವ್, ಫ್ಯೂಚರ್ ಗ್ರೋತ್ ಪೊಟೆನ್ಶಿಯಲ್ ನ ನೋಡೋದಾದ್ರೆ ಇಲ್ಲಿ ನೀವು ನೋಡ್ಬೋದು 3 ಮೆಗಾವ್ಯಾಟ್ ಪ್ರಾಜೆಕ್ಟ್ 2023-24 ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ವೇರ್ ಆಸ್ 2024-25 ಅಲ್ಲಿ ಫಸ್ಟ್ ಕ್ವಾರ್ಟರ್ ಅಂತಂದ್ರೆ ಫಸ್ಟ್ 3 ಮಂತ್ಸ್ ಅಲ್ಲೇ 3 ಮೆಗಾವ್ಯಾಟ್ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿದ್ದಾರೆ. 2024-25 ಅಲ್ಲಿ ಕ್ವಾರ್ಟರ್ 4 ಅಲ್ಲಿ ಅಂದ್ರೆ ಫೋರ್ತ್ ಕ್ವಾರ್ಟರ್ ಲಾಸ್ಟ್ 3 ಮಂತ್ಸ್ ಅಲ್ಲಿ 22 ಮೆಗಾವ್ಯಾಟ್ ಪ್ರಾಜೆಕ್ಟ್ ನ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಫಿಗರ್ಸ್ ನಿಮಗೆ ಹೇಳುತ್ತೆ ಕಂಪನಿ ಹೇಗೆ ಡೆವಲಪ್ ಆಗ್ತಾ ಇದೆ ಅಂತ. ಸೊ ಇನ್ ಫ್ಯೂಚರ್ ಅಂದ್ರೆ ಇನ್ 4 to 5 ಇಯರ್ಸ್ ಅಲ್ಲಿ ಕಂಪನಿಯ ಕೆಪಾಸಿಟಿ 307 ಮೆಗಾವ್ಯಾಟ್ ಜಾಸ್ತಿ ಆಗುತ್ತೆ. ಸೊ ವಿಚ್ ಈಸ್ ಅ ಸಾಲಿಡ್ ಗ್ರೋತ್ ಅಂತ ಹೇಳ್ಬೋದು ಅನಂತರಾಜ್ ಕಂಪನಿಗೆ. ಕಂಪನಿಯ ಇಯರ್ ಆನ್ ಇಯರ್ ಪ್ರಾಫಿಟ್ ಗ್ರೋತ್ ನ ನೋಡೋದಾದ್ರೆ ಸೇಲ್ಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ ಅಂಡ್ ಆಸ್ ವೆಲ್ ಆಸ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಪರ್ಸೆಂಟ್ ಕೂಡ ಜಾಸ್ತಿ ಆಗಿದೆ. ಕಂಪನಿಯ ನೆಟ್ ಪ್ರಾಫಿಟ್ 2021 ಅಲ್ಲಿ ಸಿಂಗಲ್ ಡಿಜಿಟ್ ಇದ್ದಂತಹ ಕಂಪನಿಯ ಪ್ರಾಫಿಟ್ 2024 ಅಷ್ಟೊತ್ತಿಗೆ ಟ್ರಿಪಲ್ ಡಿಜಿಟ್ ನೆಟ್ ಪ್ರಾಫಿಟ್ ಗೆ ರೈಸ್ ಆಗಿದೆ. ಸೊ ವಿಚ್ ಇಸ್ ಅ ಸಾಲಿಡ್ ಗ್ರೋತ್. ಸೊ ಕಂಪನಿಯ EPS ನೋಡೋದಂದ್ರೆ ಒಂದು ಶೇರಿಗೆ ಕಂಪನಿ ಕೊಡ್ತಿರೋ ರಿಟರ್ನ್ ಬಂದು ನೋಡಿ ಎಷ್ಟು ಗ್ರೋತ್ ಆಗಿದೆ. 0.36 rupees ಇಂದ ನೌ ಇಟ್ಸ್ ಅರೌಂಡ್ 10.26. ಸೊ ದಟ್ಸ್ ಅನ್ ಅಮೇಸಿಂಗ್ ಫಿಗರ್ಸ್. ಕಂಪನಿಯ ಫಿನಾನ್ಷಿಯಲ್ ಹೈಲೈಟ್ಸ್ ನ ನೋಡೋದಾದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಕಂಪೇರ್ ಮಾಡೋದಾದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಕಂಪನಿಯ ಟೋಟಲ್ ಇನ್ಕಮ್ 51.34% ಹೈಕ್ ಆಗಿದೆ. ಕಂಪನಿಯ ಅರ್ನಿಂಗ್ ಪರ್ ಶೇರ್ ಇನ್ವೆಸ್ಟರ್ಸ್ ಗೆ ಅವ್ರು ಕೊಟ್ಟಿರುವಂತ ರಿಟರ್ನ್ ನೋಡೋದಾದ್ರೆ 68.29% ಹೈಕ್ ಆಗಿದೆ. ಕಂಪನಿಯ ಡೆಟ್ ಟು ಇಕ್ವಿಟಿ ರೇಷಿಯೋ ಡೌನ್ ಆಗಿದೆ. ಕಂಪನಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 76% ಹೈಕ್ ಆಗಿದೆ ಅಂಡ್ ಕಂಪನಿಯ ನೆಟ್ವರ್ಕ್ ಟೋಟಲ್ ಕಂಪನಿಯ ನೆಟ್ವರ್ತ್ 29% ಹೈಕ್ ಆಗಿದೆ. ಸೊ ದಟ್ಸ್ ಅ ಗುಡ್ ಫಿಗರ್ಸ್. ಸೊ ಪಿಯೋಟ್ರಸ್ಕಿ ಸ್ಕೋರ್ ನ ನೋಡೋದಾದ್ರೆ ಔಟ್ ಆಫ್ 9 ಕಂಪನಿಗೆ 6 ರೇಟಿಂಗ್ ನ ಕೊಟ್ಟಿದ್ದಾರೆ. ಅಂದ್ರೆ ಕಂಪನಿಯ ರೆವೆನ್ಯೂ ಪ್ರಾಫಿಟ್ ಆನ್ ಅನ್ ಆವರೇಜ್ ಅಲ್ಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಕಂಪನಿ ರೀಸೆಂಟ್ ಆಗಿ ಮಾಡಿರುವಂತ ಕಾನ್ಫರೆನ್ಸ್ ಕಾಲ್ ಅಲ್ಲಿ ಈ 3 ಮೇಜರ್ ಪಾಯಿಂಟ್ಸ್ ನ ಹೈಲೈಟ್ ಮಾಡಿದ್ದಾರೆ. ಪಾಯಿಂಟ್ ನಂಬರ್ 1, ಡೆಟ್ ರೆಡ್ಯೂಸ್ ಆಗಿದೆ. ಡೆಟ್ ಅಂತ ಅಂದ್ರೆ ಸಾಲ 2023ರಲ್ಲಿ 988 ಕೋಟಿ ಇದ್ದಂತಹ ಸಾಲ 2024ರಲ್ಲಿ 290 ಕೋಟಿ ಆಗಿದೆ. ಇದ್ರಲ್ಲೇ ಗೊತ್ತಾಗುತ್ತೆ ಕಂಪನಿ ಮೇಜರ್ ಆಗಿ ಸಾಲನ ರೆಡ್ಯೂಸ್ ಮಾಡೋದ್ರಲ್ಲಿ ಫೋಕಸ್ ಮಾಡ್ತಾ ಇದೆ. ಪಾಯಿಂಟ್ ನಂಬರ್ 2, ಅನಂತರಾಜ್ ಕಂಪನಿ ನಾರ್ತ್ ಇಂಡಿಯಾದಲ್ಲಿ ಸೆಟಪ್ ಆಗಿರೋದ್ರಿಂದ ನಾರ್ತ್ ಇಂಡಿಯಾದಲ್ಲಿ ಡೇಟಾ ಸೆಂಟರ್ಸ್ ಏನೇನೆಲ್ಲ ಶುರು ಆಗ್ತಿದ್ಯಲ್ಲ ಅದೆಲ್ಲ ಕೂಡ ಅನಂತರಾಜ್ ಕಂಪನಿಯ ಕೈಯಲ್ಲಿದೆ. ಸೊ ಅನಂತರಾಜ್ ಹ್ಯಾಸ್ ಅ ಮೇಜರ್ ಪೊಸಿಷನ್
ದ ನಾರ್ತ್ ಇಂಡಿಯಾ ಡೇಟಾ ಸೆಂಟರ್ಸ್. ನೆಕ್ಸ್ಟ್ ಮೇಜರ್ ಪಾಯಿಂಟ್, ಗವರ್ಮೆಂಟ್ ಸೆಕ್ಟರ್ ಆದಂತಹ TCIL ಜೊತೆ ಕಂಪನಿ ಟೈ ಅಪ್ ಆಗಿದೆ. ಸೊ ದಟ್ಸ್ ಅ ವೆರಿ ಮೇಜರ್ ಪಾಯಿಂಟ್ಸ್. ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಗೆ ಬಂದ್ರೆ FIS ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡ್ಕೊಳ್ತಾ ಬಂದಿದ್ದಾರೆ. ಈ ಕ್ವಾರ್ಟರ್ ಅಲ್ಲಿ ಕೂಡ ಅವ್ರ ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡಿದ್ದಾರೆ. ಮ್ಯೂಚುವಲ್ ಫಂಡ್ಸ್ ಗಳು ಕೂಡ ಈ ಕ್ವಾರ್ಟರ್ ಅಲ್ಲಿ ಕಂಪನಿಯ ಮೇಲಿರುವಂತ ಸ್ಟೇಕ್ ನ ಜಾಸ್ತಿ ಮಾಡಿದ್ದಾರೆ. ಪ್ರಮೋಟರ್ ಹೋಲ್ಡಿಂಗು, ಪ್ರಮೋಟರ್ಸ್ ಅಂತ ಅಂದ್ರೆ ಓನರ್ಸ್ ಹತ್ರ 60% ಸ್ಟೇಕ್ ಇದೆ. ಕಂಪನಿಯ ಸ್ಟೇಕ್ 60% ಓನರ್ಸ್ ಕೈಯಲ್ಲೇ ಇದೆ. ಸೊ ಮಿನಿಮಮ್ ಓನರ್ಸ್ ಹತ್ರ 50% ಇರಲೇಬೇಕು. ಸೊ ಈ ಕಂಪನಿಲಿ 60% ಇದೆ. ಸೊ ದಟ್ ಈಸ್ ಅ ಗುಡ್ ಸೈನ್. ಸೊ ಇದು ನಾವು ಮೇಜರ್ ಆಗಿ ನೋಡ್ಲೇಬೇಕಾಗಿರುವಂತದ್ದು ಏನಂದ್ರೆ ಕಂಪನಿ ಯಾರ್ಯಾರ ಜೊತೆ ಎಲ್ಲ ಟೈ ಅಪ್ ಮಾಡ್ತಿದೆ, ಪಾರ್ಟ್ನರ್ಶಿಪ್ ಮಾಡ್ತಾ ಇದೆ ಅಂತ ಹೇಳಿ. ಫಸ್ಟ್ ಒನ್ ಇಂಟರ್ನೆಟ್ ನ ದಿಗ್ಗಜ ಅಂತ ಹೇಳ್ಬೋದು. ಗೂಗಲ್ ಕಂಪನಿಯವ್ರ ಜೊತೆ ಅನಂತರಾಜ್ ಕಂಪನಿ ಟೈ ಅಪ್ ಮಾಡ್ತಿದೆ. ಪ್ಯಾರಿಸ್ ಕಂಪನಿ ಆದಂತಹ ಆರೆಂಜ್ ಕಂಪನಿಯವ್ರ ಜೊತೆ ಟೈ ಅಪ್ ಮಾಡ್ಕೊಂಡು ಅಶೋಕ್ ಕ್ಲೌಡ್ ಸರ್ವಿಸಸ್ ಅಂತ ಹೇಳಿ ಕಂಪನಿ ಶುರು ಮಾಡಿದೆ. ಇದು ಮೇಜರ್ ಗ್ಲೋಬಲ್ ಕಂಪನಿಯವ್ರ ಜೊತೆ ಅವ್ರು ಮಾಡ್ಕೊಂಡಿರುವಂತ ಟೈ ಅಪ್ಸ್ ಗಳು. ಕಂಪನಿಯ ಪಾರ್ಟ್ನರ್ಸ್ ಗವರ್ಮೆಂಟ್ ಕಂಪನಿ ಆದಂತಹ ರೈಲ್ಟೆಲ್ ಹಾಗೂ TCIL ಜೊತೆ ಕಂಪನಿ ಅವರು ಪಾರ್ಟ್ನರ್ಶಿಪ್ ನ ಹೊಂದಿದ್ದಾರೆ. ಹಾಗೂ ಕಂಪನಿ ಗೂಗಲ್ ಕಂಪನಿಯವ್ರ ಜೊತೆ ಒಂದು ಟೈ ಅಪ್ ನ ಮಾಡಿ. ಕಂಪನಿಯಲ್ಲಿ ಇರುವಂತಹ ವೆಂಡರ್ಸ್ ಗಳು, ಅನಂತರಾಜ್ ಕಂಪನಿಗೆ ಗ್ಲೋಬಲ್ ವೆಂಡರ್ಸ್ ಗಳು ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಿದ್ದಾರೆ. ಸೊ ಇಲ್ಲಿರೋ ಲಿಸ್ಟ್ ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಕಂಪನಿಯ ಕ್ವಾಲಿಟಿ ಎಷ್ಟಿರುತ್ತೆ ಅಂತ ಹೇಳಿ. ಈ ಕಂಪನಿಯ ಕ್ವಾಲಿಟಿ ಹಾಗೂ ಸರ್ಟಿಫಿಕೇಟ್ಸ್ ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸೊ ಇಲ್ಲಿ ಮೇಜರ್ ಆಗಿ ಬರುವಂತದ್ದು ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೆ ಓವರ್ ಆಲ್ ಅನಾಲಿಸಿಸ್ ಕಂಪನಿದು ಹೇಗಿದೆ ಅಂತ ಹೇಳಿ. ಕಂಪನಿಯ PE ರೇಷಿಯೋ 88.49 ಇದೆ. ಕಂಪನಿಯ PB ರೇಷಿಯೋ 8.02. ಕಂಪನಿಯ ROE ಅಂದ್ರೆ ರಿಟರ್ನ್ ಆನ್ ಈಕ್ವಿಟಿ. ರಿಟರ್ನ್ ಆನ್ ಈಕ್ವಿಟಿ ನೀವು ನೋಡ್ಬೇಕಾಗಿರೋದು ಇಯರ್ ಆನ್ ಇಯರ್ ಹೇಗಿದೆ ಅಂತ ಹೇಳಿ. ಇಯರ್ ಆನ್ ಇಯರ್ ಕಂಪನಿಯ ರಿಟರ್ನ್ ಆನ್ ಈಕ್ವಿಟಿ ವಿಚ್ ಇಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ. ಕಂಪನಿಯ ROCE ಇಯರ್ ಆನ್ ಇಯರ್ ಅದು ಕೂಡ ಗ್ರೋತ್ ಆಗ್ತಾ ಇದೆ. ROCE ಅಂತಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಕಂಪನಿಯ ಡೆಟ್ ಟು ಈಕ್ವಿಟಿ ರೇಷಿಯೋ 0.17 ಇದೆ. ಸೊ ಒಂದಕ್ಕಿಂತ ಕಡಿಮೆ ಇರಬೇಕು. ಸೊ ದಿಸ್ ಕಂಪನಿ ಹ್ಯಾಸ್ 0.17 ವಿಚ್ ಇಸ್ ನೆಗ್ಲಿಜಿಬಲ್. ಕಂಪನಿಯ ಸೇಲ್ಸ್ ಗ್ರೋತ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿದೆ ವಿಚ್ ಇಸ್ ಅಮೇಸಿಂಗ್. ಅಂಡ್ ಕಂಪನಿಯ ಪ್ರಾಫಿಟ್ ಗ್ರೋತ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಅರ್ನಿಂಗ್ ಪರ್ ಶೇರ್ ವಿಚ್ ಹ್ಯಾಸ್ ಅ ಎಕ್ಸಲೆಂಟ್ ಸೈನ್. ನಾನು ಅವಾಗಲೇ ನಿಮ್ಗೆ ಸ್ಕ್ರೀನ್ ಆಗಿ ತೋರಿಸಿದ ಹಾಗೆ. ಕಂಪನಿಯ ಕಾಂಪಿಟೇಟರ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಈ ಕಂಪನಿ PE ರೇಷಿಯೋ 88.79 ಇದೆ. ಅವ್ರ ಕಾಂಪಿಟೇಟರ್ಸ್ ಜೊತೆ ಚೆಕ್ ಮಾಡಿದ್ರೆ ಈ ಕಂಪನಿಯ PE ರೇಷಿಯೋನ ಜಾಸ್ತಿ ಇರೋದ್ರಿಂದ ವಿಚ್ ಸೀಮ್ಸ್ ಟು ಬಿ ಓವರ್ ವ್ಯಾಲ್ಯೂಡ್ ಅಂತ ಅನ್ಸುತ್ತೆ. ಬಟ್ ಕಂಪನಿಯ ಗ್ರೋತ್ ಪರ್ಸ್ಪೆಕ್ಟಿವ್ ನ ನೀವು ಚೆಕ್ ಮಾಡಿದ್ರೆ ವಿಚ್ ಇಸ್ ಫೇರ್ಲಿ ವ್ಯಾಲ್ಯೂ. ಯಾಕೆ ಅಂತಂದ್ರೆ ಇಲ್ಲಿರುವಂತ ಯಾವುದೇ ಕಾಂಪಿಟೇಟರ್ಸ್ ಕೂಡ ಡೇಟಾ ಸೆಂಟರ್ ಅಲ್ಲಿ ಅವರು ಇನ್ವಾಲ್ವ್ ಆಗಿಲ್ಲ. ವೆರಾಸ್ ಅನಂತರಾಜ್ ಕಂಪನಿ ಡೇಟಾ ಸೆಂಟರ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅದು PE ರೇಷಿಯೋ ಜಾಸ್ತಿ ಇಲ್ಲಿ ಪಾಪಪ್ ಆಗ್ತಾ ಇದೆ. ಬಟ್ ಕಂಪನಿಯ ಕಾಂಪಿಟೇಟರ್ಸ್ ಚೆಕ್ ಮಾಡಿದ್ರೆ ಓವರ್ ವ್ಯಾಲ್ಯೂಡ್. ಬಟ್ ಕಂಪನಿಯ ಗ್ರೋತ್ ಪೊಟೆನ್ಶಿಯಲ್ ಹಾಗೂ ಅವ್ರು ಮಾಡ್ತಿರುವಂತ ಬಿಸ್ನೆಸ್ ನ ಚೆಕ್ ಮಾಡಿದ್ರೆ ಕಂಪೇರ್ ಮಾಡಿದ್ರೆ ವಿಚ್ ಸೀಮ್ಸ್ ಟು ಬಿ ಫೇರ್ಲಿ ವ್ಯಾಲ್ಯೂ. ಕಂಪನಿಯ 52 ವೀಕ್ ಹೈ 947 rupees. ಕಂಪನಿಯ 52 ವೀಕ್ ಲೋ ಪ್ರೈಸ್ 281. ಸೊ ಈ ಕಂಪನಿ ಈಗ ಆಲ್ಮೋಸ್ಟ್ 900 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಬಟ್ ಸ್ಟಿಲ್ ಮೋತಿಲಾಲ್ ಒಸ್ವಾಲ್ ಅನ್ನುವಂತಹ ಗ್ರೇಟ್ ಅನಾಲಿಸ್ಟ್ ಅವರು ತಮ್ಮ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದರೆ ಕಂಪನಿ ಈಗಾಗಲೇ 180% ಅಪ್ಸೈಡ್ ಕೊಟ್ಟಿದೆ. ಬಟ್ ಸ್ಟಿಲ್ 30% ಅಪ್ಸೈಡ್ ಕೊಡುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮೋತಿಲಾಲ್ ಒಸ್ವಾಲ್ ಅವರು ತಮ್ಮ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾಕೆ ಅಂತಂದ್ರೆ ಕಂಪನಿಗೆ ಇರುವಂತಹ ಮೇಜರ್ ಪ್ರಾಜೆಕ್ಟ್ಸ್ ಗಳು, ಕಂಪನಿ ಮುಂದೆ ಇರುವಂತಹ ಗ್ರೋತ್ ಪೊಟೆನ್ಶಿಯಲ್ ಇದಿಷ್ಟನ್ನು ಕನ್ಸಿಡರ್ ಮಾಡಿ ಅವ್ರು ಸ್ಟಿಲ್ 30% ಅಪ್ಸೈಡ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ವೇಟ್ ಫಾರ್ ದಿ ಕರೆಕ್ಷನ್. ಕಂಪನಿ ಇನ್ನೂ ಸ್ವಲ್ಪ ಕರೆಕ್ಷನ್ ಆಗಬಹುದು. ಆದ್ಮೇಲೆ ಸ್ಟಾಕ್ ಕರೆಕ್ಟ್ ಆದ್ಮೇಲೆ ಮತ್ತೆ ನೀವು ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಹುದು. ಸೊ ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ಡ್. ಫಿನ್ಸ್ ಗುರು. ಲವ್ ಯು. ಟೇಕ್ ಕೇರ್. ಬೈ ಬೈ. ಜೈ ಹಿಂದ್.